ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಏನಪ್ಪ ಇವತ್ತು ಅಂದರೆ ಬೆಳಗಿನ ನನ್ನ ರೊಟೀನ್ ಹೇಗೆ ಅಂತ ತೋರಿಸ್ತೀನಿ ಬನ್ನಿ. ಮಾಮೂಲಿ ಬೆಳಗ್ಗೆನೇ ಮನೇಲೆಲ್ಲ ಪೂಜೆ ಮಾಡಿ ಅಂಗಡಿಗೆ ಬರಬೇಕು ಅನ್ನೋ ಅಷ್ಟರಲ್ಲಿ ಅದೇ ಈಗ ಭಾಗ್ಯ ಜ್ಯೋತಿದೇನೋ ಇದು ಮತ್ತು ಎಲ್ಲ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡ್ ಎಲ್ಲ ಇಸ್ಕೊತಾ ಇದ್ದಾರೆ ಅಂತ ಹೇಳಿಬಿಟ್ಟು ಫೋನ್ ಮಾಡಿದ್ರು ಒಬ್ಬರು. ಅವ್ರು ಹೇಳಿದ್ರು ಹೋಗಿ ಅಲ್ಲಿ ಹಿಂದೆಗಡೆ ರೋಡಲ್ಲಿ ಮಾಡ್ತಿದ್ರು, ತೊಗೊಂಡೋಗಿ ಎಲ್ಲ ಮಾಡಿಸ್ಕೊಳ್ಳಿ ಅಂದ್ರೆ ನಾನು ಹುಡಿಕೊಂಡು ಹೋದೆ. ಅಲ್ಲೊಬ್ರನ್ನ ಕೇಳ್ದೆ, ಅದಿಲ್ಲೋ ಅಲ್ಲಿ ಮಾಡ್ತಾ ಇದ್ದಾರೆ ನೋಡಿ ಅಂತ ಹೇಳಿದ್ರು. ಅಲ್ಲೋಗಿ ಕೇಳಿದ್ರೆ ಆ ಯಪ್ಪ ಬೈದೇ ಬಿಟ್ರು. ಏನಕ್ಕೆ ಅಂದರೆ, ಅಯ್ಯೋ ಇದೆಲ್ಲಮ್ಮ ಆ ಕಡೆ ರೋಡಲ್ಲಿ ಇರೋದು, ನೀವು ಇಲ್ಲಿಗೆ ಬಂದಿದ್ದೀರಲ್ಲ, ಅಲ್ಲಿ ಮನೆ ಹತ್ರನೇ ಬರ್ತೀವಿ ಅಂತಂದರು. ಏನೇನು ಬೇಕು ಅಂದೆ, ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಎಲ್ಲನೂ ಒರಿಜಿನಲ್ ಇಟ್ಕೊಳ್ಳಿ, ಅಲ್ಲಿ ಫೋಟೋ ಇಟ್ಕೋತೀವಿ ಅಷ್ಟೇ, ಜೆರಾಕ್ಸ್ ಏನು ಬೇಡ ಅಂತಂದರು. ಆಮೇಲೆ ಅದೆಲ್ಲ ಮುಗಿಸ್ಕೊಂಡು ಬರೋ ಸ್ವಲ್ಪ ಲೇಟ್ ಆಯಿತು. ಆಮೇಲೆ ಮತ್ತೆ ಬಂದೆ, ಅಂಗಡಿ ತೆಗೆದ್ಬಿಟ್ಟು ಮಾಮೂಲಿ ಪೂಜೆ ಕಸ ಗಿಸ ಎಲ್ಲ ಗುಡಿಸ್ಬಿಟ್ಟು, ಆಚೆ ಎಲ್ಲ ಆಲ್ರೆಡಿ ತೊಳೆದಿದ್ದೀನಲ್ವ ರಾತ್ರಿನೇ. ಈಗ ಒಳಗಡೆ ಮಾತ್ರ ಸ್ವಲ್ಪ ಕಸ ಗುಡಿಸ್ಕೊಂಡ್ಬಿಟ್ಟು ಪೂಜೆ ಮಾಡಿಬಿಟ್ಟು ವರ್ಕ್ ಹಾಕಬೇಕು ಮತ್ತು ಸ್ಟಿಚಿಂಗ್ ಮಾಡಬೇಕು. ಹಾಗಾಗಿ ಎಲ್ಲ ಕಸ ಗುಡಿಸಿ ತೆಗಿತಾ ಇದ್ದೀನಿ. ಆಮೇಲೆ ಈ ಟೇಬಲ್ ಏನಪ್ಪ ಅಂದರೆ ಸ್ವಲ್ಪ ಜಾಗ ಇರೋದು. ಒಂದು ಏನಪ್ಪ ಅಂದರೆ, ನಾನು ಒಬ್ಬಳು ಅಂದರೆ ಚೂರು ದಪ್ಪಾಗಿರೋರು ಬಂದರೂ ಒಳಗಡೆ ನುಗ್ಗೋಕ್ಕಾಗಲ್ಲ. ಟೇಬಲ್ನ ಈ ಕಡೆ ಎಳೆದ್ಬಿಟ್ಟು ಬರಬೇಕಾಗತ್ತೆ. ಆಮೇಲೆ ಒಳಗಡೆ ತುಂಬ ಜಾಗ ಇಲ್ಲ. ನಾನು ಒಬ್ಳಿಗೆ ಸ್ಟಿಚ್ ಮಾಡೋಕ್ಕೆ ಸರಿ, ಒಬ್ಬರು ಬರ್ಬೋದು ಒಳಗಡೆ. ಅದೇ ಚೆಕ್ಕಿಂಗು ಬ್ಲೌಸ್ ಚೆಕ್ ಮಾಡ್ಕೊಳ್ಳೋಕ್ಕೆ ಒಬ್ಬರು ಬರ್ಬೋದು, ಆ ಥರ ಇದೆ. ಮೊದಲಾದ್ರೆ ಇದೇನು ಟೇಬಲ್ ಇರಲಿಲ್ಲ, ಫ್ರೀಯಾಗಿರ್ತಿತ್ತು. ಸಲೀಸಾಗಿ ಎಲ್ಲ ಒಳಗಡೆ ಬಂದುಬಿಡ್ತಾಯಿದ್ರು. ಹಾಗಾಗಿ ನೋಡಿ, ಹಿಂಗೆ ಸ್ವಲ್ಪ ತರಿಸ್ಕೊಂಡು ಹೋಗ್ಬೇಕು, ಆ ಥರ ಇದೆ ಜಾಗ. ಅಂದರೆ ಸಡನ್ನಾಗಿ ಒಂದೇನಪ್ಪ ಅಂದರೆ, ನಾವು ಮನೆ ಒಳಗಡೆ ಇದ್ರೂ ಯಾರು ಬಂದರೂ ಸಡನ್ನಾಗಿ ಒಳಗೆ ಬರೋಕ್ಕಾಗಲ್ಲ. ಅದೊಂದು ಬೆನಿಫಿಟ್ ಇದೆ. ಆಮೇಲೆ ನಮ್ಮ ಬ್ರೌನಿ ಇದೆ, ಯಾರಾದರೂ ಬಂದರೆ ಬೊಗಳುತ್ತೆ. ಹಾಗಾಗಿ ತೊಂದರೆ ಇಲ್ಲ. ನಾವು ಇವಾಗ ಮನೆ ಒಳಗೆ ಹೋಗಿರ್ತೀನಿ, ಮತ್ತೆ ಬರೋ ಅಷ್ಟರಲ್ಲಿ ಯಾರಾದರೂ ಬರ್ತಾರೆ ಅಂದರೆ ಅಷ್ಟಾಗಿ ನಮ್ಮ ಬ್ರೌನಿ ಬೊಗಳ್ತಾ ಇರುತ್ತೆ, ಬಂದಿದ್ದಾರೆ ಯಾರೋ ಅಂದ್ಬಿಟ್ಟು ಆವಾಗ ಬರ್ತೀವಿ. ಹಂಗೆ ಸಡನ್ನಾಗಿ ಯಾರೂ ಒಳಗಡೆ ಬರೋಲ್ಲ. ಅವಾಗ ಮೊದಲಾದರೆ ಎಲ್ಲ ಓಪನ್ ಇದ್ದಾಗ ಸಡನ್ನಾಗಿ ನುಗ್ಗಿಬಿಡ್ತಿದ್ರು ಒಳಗಡೆಗೆ, ಹಂಗಾಗ್ತಿತ್ತು. ಆಮೇಲೆಲ್ಲ ಮಾಮೂಲಿ ಕಸ ಎಲ್ಲ ಗುಡಿಸ್ಬಿಟ್ಟು ಕೈ ತೊಳ್ಕೊಂಡು ದೀಪ ಹಚ್ಬಿಡೋಣ ಅಂದ್ಬಿಟ್ಟು, ಮನೇಲಿ ಹೂವು ಇತ್ತು. ಅಂದರೆ ನಾನು ಇಲ್ಲಿ ಜಾಸ್ತಿ ಬಿಡುವನೇ ಬರೋದು. ನಾನು ಒಂದು 1/4 kg ಅರ್ಧ kg ಆ ಥರ ತೆಗೆದಿಟ್ಕೊಂಡ್ಬಿಡ್ತೀನಿ. ಮನೆಗೂ ಆಗುತ್ತೆ, ಅಂಗಡಿಗೂ ಆಗುತ್ತೆ ಅಂದ್ಬಿಟ್ಟು. ಆಮೇಲೆ ಅದನ್ನ ಕಟ್ಟೋಕ್ಕೆ ಟೈಮ್ ಸಿಗೋಲ್ಲ ಒಂದು. ಆಮೇಲೆ ನಾನು ಹಾಗೇನೆ ಇಟ್ಬಿಡ್ತೀನಿ, ಕಟ್ಟೋಕ್ಕೆ ಹೋಗಲ್ಲ. ಹೋಗ್ಲಿ ಬಿಡು ಅಂದ್ಬಿಟ್ಟು ಅಜ್ಜಿಗೆ ಒಂದೊಂದ್ಸಲ ಕೊಡ್ತೀನಿ, ಕಟ್ಕೊಡ್ತಾರೆ. ಆಮೇಲೆ ಇದು ರೋಸ್ ಹೂವು ತೊಟ್ಟೇನೋ ಅಷ್ಟು ಇರಲಿಲ್ಲ, ಹಂಗಾಗಿ ಕಟ್ಟೋಕ್ಕಾಗಲ್ಲ. ಇಲ್ಲ ಅಂದರೆ ಸೂಜಿಲಿ ಪೋಣಿಸ್ಕೋಬೇಕಾಗುತ್ತೆ. ಹಂಗಾಗಿ ನಾನೇನು ಅದೇನು ಮಾಡೋಕ್ಕೆ ಹೋಗಲಿಲ್ಲ. ಮಾಮೂಲಿ ಹಂಗೆ ತೊಗೊಬಂದು ಹಂಗೆ ಮಾಮೂಲಿ ಫೋಟೋಗೆ ಹಂಗೆ ಮುಡಿಸ್ತೀನಿ ಅಷ್ಟೇ. ಹೂವೆಲ್ಲ ತೊಗೊಬಂದು ಮುಡಿಸ್ಬಿಟ್ಟು ಪೂಜೆ ಮಾಡಿಬಿಡೋಣ ಅಂತ ಬಂದೆ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ನಮ್ಮದು ಕೆಳಗಡೆ ಇಲ್ಲ ದೇವ್ರ ಫೋಟೋ. ಆಮೇಲೆ ನಾನು ಇಲ್ಲಿ ಕೂತ್ಕೊಳ್ಳೋಕ್ಕೆ ಜಾಗ ಎಲ್ಲ ನೋಡಿ ಸ್ವಲ್ಪ ಮೇಲಿಟ್ಟಿದ್ದೀನಿ ದೇವ್ರ ಫೋಟೋನ. ಯಾಕೆಂದರೆ ಇಲ್ಲಿ ಕೂತ್ಕೊಂಡು ಸ್ಟಿಚ್ಚು ಆವಾಗ ನಾನು ಅದು ದೇವ್ರ ಫೋಟೋ ಕೆಳಗಡೆನೇ ಕೂತ್ಕೋತಾ ಇದ್ದಿದ್ದು. ಈಗ ಸ್ವಲ್ಪ ಚೇಂಜ್ ಮಾಡಿದ್ದೀನಿ, ಅಂದರೆ ಮಿಷಿನ್ ದೊಡ್ಡದಾಯಿತು, ಅದಕ್ಕೋಸ್ಕರ ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ದೀನಿ. ಮತ್ತು ನಾನು ಜಾಗ ಎಲ್ಲಾಗುತ್ತೆ ನೋಡಿ ಸ್ವಲ್ಪ ಮೇಲಿಟ್ಟಿದ್ದೀನಿ. ಯಾಕೆಂದರೆ ನಾನು ಅಲ್ಲೇ ಕೂತ್ಕೊಂಡು ಹೊಲಿತಾ ಇದ್ದೆ, ತಲೆಗೆಲ್ಲ ತಗಲಬಾರ್ದು ಅಂದ್ಬಿಟ್ಟು ಸ್ವಲ್ಪ ವೈಟಲ್ಲಿ ಮೇಲಿಟ್ಟಿದ್ದೀನಿ. ಅಂದರೆ ನಾವು ಹಾಗೆ ಕೂತ್ಕೊಂಡು ಕೆಳಗಡೆ ನಿಂತ್ಕೊಂಡು ಪೂಜೆ ಮಾಡೋಕ್ಕಾಗಲ್ಲ. ನಾನು ಸ್ಟೂಲ್ ಕೆಳಗಡೆ ಚೇರ್ ಹಾಕ್ಕೊಂಡೆ ಮೇಲೆ ಹತ್ಬಿಟ್ಟೆ ಪೂಜೆ ಮಾಡಬೇಕು, ಆ ಥರ ಇದು. ಸ್ವಲ್ಪ ಹೈಟಲ್ಲಿದೆ. ಯಾಕೆಂದರೆ ಅಲ್ಲೆಲ್ಲ ಓಡಾಡೋದಕ್ಕೆ ಜಾಗ, ಬೇರೆ ಕಡೆ ಜಾಗ ಎಲ್ಲ ನೋಡಿ ಕೊನೆಗೆ ನನಗೆ ಅಲ್ಲಿ ಕೂತ್ಕೊಂಡು ಅಲ್ಲೇ ಸ್ಟಿಚ್ ಮಾಡ್ತಿದ್ದೆ. ನಾನು ಈಗ ಮಿಷಿನ್ ಚೇಂಜ್ ಮಾಡಿದ್ಮೇಲೆ ಈ ಕಡೆ ಚೇಂಜ್ ಮಾಡಿದ್ದೀನಿ. ಆಮೇಲೆ ನನಗೆ ವರ್ಕ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಿತ್ತು ಅಲ್ಲಿ, 2 ಮಿಷಿನು ಮೇಂಟೈನ್ ಮಾಡೋಕ್ಕೆ. ಹಂಗಾಗಿ ಈ ಥರ ಇರೋದ್ರಿಂದ ಇವಾಗ ನನಗೆ ವರ್ಕು ನೋಡ್ಕೋಬೋದು, ಸ್ಟಿಚಿಂಗು ಮಾಡ್ಬೋದು ಅನ್ನೋದಕ್ಕೋಸ್ಕರ ಉಲ್ಟಾ ತಿರುಗಿಸ್ಕೊಂಡಿದ್ದೀನಿ. ಆ ಕಡೆ ಕೂತ್ಕೊಂಡು ಈ ಕಡೆ ಹೊಲಿತಿದ್ದೆ, ಇವಾಗ ಈ ಕಡೆ ಕೂತ್ಕೊಂಡು ಆ ಕಡೆ ದೇವ್ರ ಎದುರುಗಡೆ ಕೂತ್ಕೊಂಡು ಹೊಲಿತೀನಿ. ಹಂಗಾಗಿ ಚೇಂಜ್ ಮಾಡಿದ್ದೀನಿ. ಸ್ವಲ್ಪ ಹೈಟಲ್ಲಿದೆ ದೇವ್ರ ಫೋಟೋ. ಒಂದು ವೀರಭದ್ರ ಸ್ವಾಮಿ ಫೋಟೋ ಇದೆ, ಒಂದು ಭುವನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದಾಗ ಕೊಟ್ಟಿದ್ದ ಫೋಟೋ ಅದು, ಅದೇ ಇಟ್ಟಿದ್ದೀನಿ. 2 ಫೋಟೋ ಇರೋದು. ಒಂದು ಲಕ್ಷ್ಮಿ ಫೋಟೋ ಚಿಕ್ಕದಿದೆ, ಒಂದು ಗಣೇಶನ ವಿಗ್ರಹ ಇದೆ. ಮಾಮೂಲಿ ಪೂಜೆ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ದೀಪಕ್ಕೆ. ಆ್ಯಕ್ಚುಲಿ ನೆನ್ನೆನೇ ತೊಳೆದೆ, ನಾನು ದೇವ್ರ ಸಾಮಾನೆಲ್ಲ ತೊಳೆದು ಕ್ಲೀನ್ ಮಾಡಿದೆ. ಮನೇಲಿ ಯಾವಾಗ ಮಾಡ್ತೀನೋ ಆವಾಗಲೇ ಇಲ್ಲೂ ಮಾಡಿಬಿಡ್ತೀನಿ. ಎಲ್ಲ ಕ್ಲೀನ್ ಮಾಡಿರೋದ್ರಿಂದ ಏನಷ್ಟು ಇದೇ ಇರಲಿಲ್ಲ. ಮಾಮೂಲಿ ಹೂವೆಲ್ಲ ತೆಗೆದುಬಿಟ್ಟು ಮಾಮೂಲಿ ಪೂಜೆ ಮಾಡ್ತಾಯಿದ್ದೀನಿ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ಹೂವನ್ನ ನಾನು ಅದೇ ಕಟ್ಟಲಿಲ್ಲ, ಇಲ್ಲ ಸೂಜಿಲಿ ಪೋಣಿಸಿದ್ರೆ ಅದೇ ದಿಂಡೆಲ್ಲ ಇರಲ್ಲ ಅದು ತೊಟ್ಟು. ಹಂಗಾಗಿ ನಾನೇನು ಮಾಡ್ತೀನಿ, ಹಾಗೆ ಇಟ್ಬಿಡ್ತೀನಿ ಫುಲ್ ಉದ್ದಕ್ಕೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ನೋಡೋರಿಗೆ ಇದು ಎಡಗೈಲಿ ಇಡ್ತಾಯಿದ್ದೀನಿ ಅನಿಸುತ್ತೆ. ಏನಕ್ಕೆ ಅಂದರೆ, ಇದು ಫೋನು ಉಲ್ಟಾ ಇಟ್ಟಿದ್ದೀನಿ, ಅಂದರೆ ಸೆಲ್ಫಿಗೆ
ಕ್ಯಾಮ್ರಾ ಇರೋದ್ರಿಂದ ನಿಮಗೆ ಅದು ಎಡಗೈಲಿ ಇರ್ತಾ ಇರುವಂಗೆ ಕಾಣಿಸುತ್ತೆ. ಓಕೆನಾ? ಇವಾಗ ಅದಕ್ಕೂ ಇದ್ಯಾಕೆ ಎಡಗೈಲಿ ಇಡ್ತೀರಾ, ಎಡಗೈಲಿ ಪೂಜೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಬೇಡಿ. ಅದು ಫೋನ್ ಉಲ್ಟಾ ಇಟ್ಟಿರೋದ್ರಿಂದ ಹಂಗೆ ಕಾಣಿಸ್ತಾ ಇದೆ ನಿಮಗೆ. ಓಕೆನಾ? ನಂಗೆ ಸೀದಾ ಇಟ್ಟರೆ ನಂಗೆ ಗೊತ್ತಾಗಲ್ಲ ಅದು ವೀಡಿಯೋ ಆಗ್ತಾ ಇದೆಯೋ ಇಲ್ವೋ, ಆಮೇಲೆ ಫೋನ್ ಬಂದಾಗ ಕಟ್ ಆಗ್ಬಿಟ್ಟಿರುತ್ತೆ. ಆ ಥರ ಎಲ್ಲ ಆಗ್ಬಿಟ್ಟಿರುತ್ತೆ ಅಂತಲೇ ನಾನು ಎದುರುಗಡೆ ಇಟ್ಕೋತೀನಿ. ಅವಾಗೇನಾಗುತ್ತೆ ನನಗೆ ಅದು ನೋಡಿದ್ರೆ ರನ್ನಿಂಗ್ ಇದೆ ಅನ್ನೋದು ಗೊತ್ತಾಗುತ್ತೆ. ಓಕೆನಾ? ಪೂಜೆ ಮಾಡಬೇಕಾದ್ರೆ ಊದುಗಡ್ಡಿಂದು ಕವರು ಪ್ಯಾಕ್ ಇರುತ್ತಲ್ಲ, ದೀಪ ಹಚ್ಬಿಟ್ಟು ಊದುಗಡ್ಡೆ ಹಚ್ಚೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ನಾನು ಹೇಳ್ದಂಗೆ ಊದುಗಡ್ಡಿ ಪ್ಯಾಕೆಟ್ ಇರುತ್ತಲ್ಲ, ಅದು ನಾನೊಂದು ಸಲ ಸಿಟಿಗೆ ಹೋದಾಗ ಒಂದು ಊದುಗಡ್ಡಿ ಅಂಗಡಿ ಹತ್ರ ನಿಂತಿದ್ದೆ. ಆವಾಗ ಅವ್ರು ಹೇಳಿದರು, ಊದುಗಡ್ಡಿ ಕಟ್ ಮಾಡಬೇಕಾದ್ರೆ ಅದು ಕವರ್ನ ಸ್ವಲ್ಪ ಕಟ್ ಮಾಡಿ, ನೀವು 2 ಕಡ್ಡಿ ತಗೊಳ್ಳೋಷ್ಟು ಕಟ್ ಮಾಡಿದ್ರೆ ಸಾಕು, ಜಾಸ್ತಿ ಕಟ್ ಮಾಡಬೇಡಿ. ಅದು ಗಮನ ಎಲ್ಲ ಅದು ಗಮ್ ಅಂತ ಸ್ಮೆಲ್ ಬರುತ್ತಲ್ಲ, ಅದೆಲ್ಲ ಹೋಗ್ಬಿಡುತ್ತೆ. ನೀವು 2 ಕಡ್ಡಿ ತೆಗಿಯೋಷ್ಟು ಹಾಕಿದ್ರೆ ಸಾಕು ಅಂತ ಹೇಳ್ತಾ ಇದ್ರು. ಅದು ನಿಜ ಅನ್ನಿಸ್ತು ನನಗೆ. ನಾನಂತೂ ಫುಲ್ಲು ಕಟ್ ಮಾಡ್ತಿದ್ದೆ. ಕೆಲವರು ಚಿಕ್ಕದಾಗೆ ಕಟ್ ಮಾಡ್ಬೋದೇನೋ ನಂಗೆ ಗೊತ್ತಿಲ್ಲ. ಗೊತ್ತಿರೋರ್ಗೇನು ತೊಂದರೆ ಇಲ್ಲ, ಗೊತ್ತಿಲ್ಲದೆ ಇದ್ದವ್ರು ಆ ಥರ ಮಾಡ್ಕೊಳ್ಳಿ. ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಎರಡೇ 2 ಕಡ್ಡಿ ಬರೋ ಥರ ಕಟ್ ಮಾಡಿದ್ದೀನಿ. ಆ ಥರ ಕಟ್ ಮಾಡಿದಾಗ ಅದು ಅದ್ರಾಗ ಸ್ಮೆಲ್ಲು ಎಲ್ಲೂ ಹೋಗಲ್ವಂತೆ. ಘಮ ಅಂತ ಹಚ್ಚಿದಾಗ ಗಮ್ ಅಂತ ಸ್ಮೆಲ್ ಬರುತ್ತಲ್ಲ, ಆ ಸ್ಮೆಲ್ ಎಲ್ಲೂ ಹೋಗಲ್ಲ. ಅವಾಗ ನೀಟಾಗಿ ನೀವು ಹಚ್ಚಿದಾಗ ಎಷ್ಟು ದಿನ ಆದರೂ ಹಾಗೇ ಇರುತ್ತೆ. ನೀವು ಫುಲ್ಲು ತೆಗೆದುಬಿಟ್ರೆ, ಓಪನ್ ಮಾಡಿಬಿಟ್ಟಿರ್ತೀರಲ್ಲ, ಅದು ಸ್ಮೆಲ್ಲೆಲ್ಲ ಹೋಗ್ಬಿಟ್ಟಿರುತ್ತೆ. ಬರೀ ಹೊಗೆ ಮಾತ್ರ ಬರುತ್ತೆ, ಸ್ಮೆಲ್ ಇರಲ್ಲ. ಅದಕ್ಕೋಸ್ಕರ ನೀವು ಅದು 2 ಕಡ್ಡಿ ತೆಗಿಯೋಷ್ಟು ಕಟ್ ಮಾಡ್ಕೊಳ್ಳಿ ತುದೀಲಿ ಅಂತ ಹೇಳಿದರು. ನೋಡಿ, ಅದಕ್ಕೆ 2 ಕಡ್ಡಿ ತೆಗಿಯೋ ಥರ ಕಟ್ ಮಾಡಿದ್ದೀನಿ. ನೀವು ಯಾರಾದರೂ ಫುಲ್ಲು ಕಟ್ ಮಾಡ್ತಾ ಇದ್ದರೆ ಅದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಓಕೆನಾ? ಗೊತ್ತಿರೋರ್ಗೇನು ತೊಂದರೆ ಇಲ್ಲ. ಅದೇನು ಇದನ್ನು ಹೇಳ್ತಾ ಇದ್ದಾರೆ ಅನ್ಕೋಬೇಡಿ. ನನಗೆ ಗೊತ್ತಿತ್ತು ಅಂತ ಹೇಳ್ತಾ ಇದ್ದೀನಿ, ಬೇರೆಯವ್ರಿಗೆ ಗೊತ್ತಿಲ್ಲದವ್ರು ತಿಳ್ಕೊಳ್ಳಿ. ಓಕೆನಾ? ಈ ರೀತಿ ಪೂಜೆ ಮುಗಿಸ್ಬಿಟ್ಟು ವರ್ಕಿಗೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಆ ವರ್ಕ್‌ಗೆ ಬ್ಲೌಸ್‌ಗೆ ಮ್ಯಾಚಿಂಗ್ ದಾರ ಇದೆಯಾ ಇಲ್ವಾ ನೋಡ್ಕೊಂಬಿಡೋಣ ಅಂದ್ಬಿಟ್ಟು ಚೆಕ್ ಮಾಡೋಣ ಅಂದ್ಕೊಂಡು ಪೂಜೆ ಮುಗಿಸ್ಕೊಂಡು ಬಂದೆ. ಆಮೇಲೆ ಏನಪ್ಪ ಅಂದರೆ ದಾರ ಸದ್ಯ ಸಿಕ್ತು. ಹುಡುಕ್ದೆ, ಅಷ್ಟೊಂದು ದಾರಗಳಲ್ಲಿ ಒಂದೊಂದು ಸಲ ದಾರನೇ ಸಿಗೋದಿಲ್ಲ. ಸಿಗದೆ ಹೋದರೆ ತರಿಸ್ಕೊಂಬಿಡೋಣ. ನಮ್ಮ ಅಣ್ಣ ಸದ್ಯ ಕೆಲಸಕ್ಕೆ ಅವನಿಗೆ ರಜಾ ಇದೆ, ಹಾಗಾಗಿ ತಂದಿಟ್ಕೋಬೋದು ಅಂದ್ಬಿಟ್ಟು ಅಂದ್ಕೊಂಡೆ. ಮತ್ತು ಇದು ಬಂದ್ಬಿಟ್ಟು ನಾನು ಹೇಳ್ದಂಗೆ ಮೇಲಿದೆ, ಸ್ಟೂಲ್ ಹಾಕ್ಕೊಂಡೆ ಹತ್ತಬೇಕು ಇಳಿಬೇಕು ಆ ಥರ ಇದೆ. ಸ್ವಲ್ಪ ಮೇಲಿಡ್ಸಿದ್ದೀನಿ, ಯಾಕಂದರೆ ನಾನೆಲ್ಲ ಓಡಾಡ್ತಿರ್ತೀನಲ್ಲ, ತಲೆಗೆ ತಗಲಬಾರ್ದು ಅನ್ನೋದಕ್ಕೋಸ್ಕರ ಫೋಟೋನ ಮೇಲಿಡ್ಸಿದ್ದೀನಿ. ಓಕೆನಾ? ಆಮೇಲೆ ಮತ್ತೆ ಇವಾಗ ಅದೊಂದು ಬ್ಲೌಸ್ನ ನೀಟಾಗಿ ಇವಾಗ ವರ್ಕ್‌ಗೆ ದಾರ ಹುಡ್ಕೋಬೇಕು. ಸಿಕ್ಕಲಿಲ್ಲ ಅಂದರೆ ಮತ್ತೆ ಅದೇ ತರಿಸಿ ಇಟ್ಕೋಬೇಕಾಗುತ್ತೆ. ಅವ್ರಿಗೆ ಸೀರೆ ಬೇಕು ಅಂತ ಹೇಳಿದ್ದಾರೆ, ಹೇಳಿದ್ನಲ್ಲ. ಅವರು ಫಾಲ್ಸು ಕುಚ್ಚೆಲ್ಲ ಅವರೇ ಹಾಕೋತಾರಂತೆ, ಅದಕ್ಕೋಸ್ಕರ ಸೀರೆ ಕೊಟ್ಬಿಡಿ ದಾರ ತೊಗೊಂಡು ಅಂತ ಹೇಳಿದ್ದಾರೆ. ಇವಾಗ ಅದಕ್ಕೆ ಮ್ಯಾಚಿಂಗ್ ಆಗೋ ದಾರ ಹುಡುಕ್ಬೇಕು, ಅದೇ ಒಂದು ದೊಡ್ಡ ಕೆಲಸ. ಎಷ್ಟೊಂದು ದಾರಗಳಿರುತ್ತೆ, ಆದರೆ ಅಷ್ಟು ದಾರದಲ್ಲಿ ಅದಕ್ಕೆ ಮ್ಯಾಚಿಂಗ್ ಸಿಕ್ಬಿಟ್ರೆ ಅದೇ ಒಂದು ಖುಷಿ ವಿಚಾರ. ಮತ್ತು ಆಮೇಲೆ ಡಿಸೈನ್ ನೋಡಬೇಕು. ಅವರು ಆ್ಯಕ್ಚುಲಿ ನಾನು ಕಳಿಸಿರೋ ಡಿಸೈನ್ ರಿಟರ್ನ್ ಕಳಿಸಿದ್ದಾರೆ. ಆ ಡಿಸೈನ್ ನಂಬರ್ ನೋಡಬೇಕು. ಆ ನಂಬರ್ ಹುಡ್ಕೋದು ಒಂದು ದೊಡ್ಡ ಕೆಲಸ ಅಂತಲೇ ಹೇಳ್ಬೋದು. ಮಾಮೂಲಿ ನಾವು ಫಸ್ಟ್ ತೊಗೊಂಡಾಗ ಕೊಟ್ಟಿರೋ ನಂಬರ್ಸ್ ಆದರೆ ಕರೆಕ್ಟಾಗಿ ಸಿಕ್ಬಿಡುತ್ತೆ. ನಾನು ಆಮೇಲೆ ತೊಗೊಂಡಿರೋ ನಂಬರ್ಸಲ್ಲಿ ಏನಾಗುತ್ತೆ, ಡೇಟ್ ಹಾಕಿದ್ದೀನಿ, ಆದರೆ ಯಾವ ಡಿಸೈನು ಅನ್ನೋದು ಗೊತ್ತಿಲ್ಲ. ಇವಾಗ ಆಫರ್ ಬಿಟ್ಟಿರ್ತಾರೆ ಅಂದ್ಕೊಳ್ಳಿ, ಆವಾಗ ಒಂದು 10 ಡಿಸೈನ್ ಸೆಲೆಕ್ಟ್ ಮಾಡ್ಕೊಂಡು ತೊಗೊಂಡಿರ್ತೀನಿ. ಅದು 10 ಡಿಸೈನ್ ಅದರಲ್ಲಿ ಒಂದರಲ್ಲಿ ಇರುತ್ತೆ. ಆ ನಂಬರ್ ತೊಗೊಂಡು ಹುಡುಕಬೇಕು. ಇವಾಗ ನಮಗೆ ಫಸ್ಟ್ ಕೊಟ್ಟಾಗ 500 ಡಿಸೈನ್ ಕೊಟ್ಟಿದ್ರು. ಅದರಲ್ಲಾದರೆ ಒಂದು ಕಡೆ ಇರುತ್ತೆ ನಂಬರು 100, 200 ಅಂತಿರುತ್ತೆ, ಸಿಗಾಕೊಂಡ್ಬಿಡುತ್ತೆ. ಇದು ಬಂದ್ಬಿಟ್ಟು 2000 ಮೇಲಿದೆ. ಅಂದರೆ 20, 23 ಈ ಡಿಸೈನ್ ನಂಬರು 20, 24 ಏನೋ ಬರುತ್ತೆ. ಅದನ್ನು ನೋಡಿಬಿಟ್ಟು ಬರೆದಿಟ್ಕೋಬೇಕು. ಆಮೇಲೆ ದಾರ ಸಿಕ್ತು ಸದ್ಯ ಮ್ಯಾಚಿಂಗು ಕರೆಕ್ಟಾಗಿ ಸಿಕ್ತು. ಅದರಲ್ಲಿ ಸಣ್ಣ ಸಣ್ಣದಾಗಿ ಒಂದು ಪರ್ಪಲ್ ಕಲರ್ ಗಿರ್ ಥರ ಬಂದಿತ್ತು, ಅದೊಂದು ತೊಗೊಂಡೆ. ಮತ್ತು ಗೋಲ್ಡ್ ಕಲರಲ್ಲಿ ನೋಡಿದೆ, ಅದಕ್ಕೆ ಇದಕ್ಕೆ ಜರಿ ಹಾಕೋಣ. ಔಟ್ಲೈನ್ ಒಂದೇ ಲೈನ್ ಬಂದಿರೋದು, ಅದೊಂದು ನನಗೆ ಖುಷಿ ಆಯಿತು. ಔಟ್ಲೈನ್ ಕೊಡೋಣ, ಆದರೆ ಜರಿ ಹಾಕೋಕ್ಕಾಗಲ್ಲ ಈ ಮಿಷಿನಲ್ಲಿ. ನೋಡೋಣ ಇವತ್ತು ಟ್ರೈ ಮಾಡೋಣ ಅಂದ್ಬಿಟ್ಟು ತಗೊಂಡಿದ್ದೀನಿ. ಜರಿ ಹಾಕಿದ್ಮೇಲೆ ಹೇಗೆ ಬಂತು ಅಂತ ತೋರಿಸ್ತೀನಿ, ನೋಡೋಣ. ಅಂದರೆ ನಾನು ಜಾಸ್ತಿ ಬಿಟ್ಬಿಟ್ಟಿದ್ದೀನಿ, ಜರಿ ಹಾಕೋಕ್ಕೆ ಹೋಗಲ್ಲ, ಅದು ದಾರ ಕಟ್ಟಾಗ್ತಾ ಇರುತ್ತೆ, ತುಂಬ ತೊಂದರೆ ಕೊಡುತ್ತೆ. ಅದಕ್ಕೋಸ್ಕರ ಅಯ್ಯೋ ಬಿಚ್ಚಿ ಮಾಡ್ಕೊಳ್ಳೋದು ಯಾಕೆ, ಟೈಮ್ ವೇಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ನಾನು ಆ ಕಸ್ಟಮರ್ಗೆ ಹೇಳ್ಬಿಡ್ತೀನಿ ಜರಿ ಹಾಕೋಕ್ಕಾಗಲ್ಲ ಅಂತ. ಆದರೆ ಇವ್ರದ್ದು ಔಟ್ಲೈನ್ ಒಂದೇ ಇತ್ತು, ಅದಕ್ಕೋಸ್ಕರ ಹಾಕೋಣ ಬಿಡು, ಅಂದರೆ ಮಧ್ಯದಲ್ಲೆಲ್ಲ ಹಾಕೋಕ್ಕಾಗಲ್ಲ. ಸುಮ್ಮನೆ ಆಮೇಲೆ ಕಟ್ಟಾಗ್ತಾ ಇರುತ್ತೆ ದಾರ, ನೀಟ್ ಫಿನಿಶಿಂಗ್ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಯೂಸೇ ಮಾಡಲ್ಲ. ಅದಕ್ಕೆ ಮ್ಯಾಚಿಂಗ್ ಆಗೋ ದಾರನೇ ತೊಗೋತೀನಿ, ಮಾಮೂಲಿ ಶೈನಿಂಗ್ ದಾರದಲ್ಲೇ. ಅದಕ್ಕೆ ಮ್ಯಾಚಿಂಗ್ ಯಾವುದಾಗುತ್ತೋ ಸ್ವಲ್ಪ ಆ ಕಡೆ ಈ ಕಡೆ ಮ್ಯಾಚಿಂಗ್ ಆಗೋ ದಾರನೇ ತೊಗೋತೀನಿ. ಹಾಗೆ ತೊಗೊಂಡೆ, ಆದರೆ ಔಟ್ಲೈನ್ ಒಂದೇ ಒಂದು ಲೈನ್ ಇತ್ತು. ಆಮೇಲೆ ಅವ್ರಿಗೆ ಬೀಡ್ಸ್ ಎಲ್ಲ ಬೇಡ ಅಂತ ಹೇಳಿದ್ದಾರೆ, ಅದಕ್ಕೋಸ್ಕರ. ಆಮೇಲೆ ಇದಕ್ಕೆ ಬೀಡ್ಸು ಹಾಕೋಕ್ಕಾಗಲ್ಲ ಔಟ್ಲೈನ್ಗೆ. ಹಂಗಾಗಿ ಏನು ಮಾಡಿಬಿಟ್ಟೆ, ಔಟ್ಲೈನ್ ಒಂದೇ ಲೈನ್ ಹಾಕೋಣ ಅಂದ್ಬಿಟ್ಟು ಜರಿನೇ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ನೋಡಿದೆ ನೋಡಿ, ಅದೇ ಜರಿ ದಾರ, ಅದನ್ನೇ ನೋಡೋಣ, ಆದರೆ ಅದನ್ನೇ ಅಡ್ಜಸ್ಟ್ ಮಾಡೋದ ಅಂದ್ಬಿಟ್ಟು ಒಂಚೂರು ಹಾಕೋಣ, ಚೆನ್ನಾಗಿ ಬಂತು ಅಂದರೆ ಅದನ್ನೇ ಕಂಟಿನ್ಯೂ ಮಾಡೋದ, ಇಲ್ಲಾಂದರೆ ಬೇಡ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ಮತ್ತು ಇನ್ನೂ ಒಂದು ಸೀರೆ ಇದೆ, ಅದಕ್ಕೂ ದಾರ ಎಲ್ಲ ತೊಗೊಂಡೆ. ಅದು ಡಿಸೈನ್ಸ್ ಕಳಿಸ್ತೀನಿ ಅಂತ ಹೇಳಿದ್ದಾರೆ.
ಮತ್ತು ಇವಾಗ ಈ ನೆನ್ನೆ ಒಂದು ವಿಡಿಯೋ ಹಾಕಿದ್ದೆ. ಆ ವಿಡಿಯೋದಿಂದ ಒಬ್ಬರು ಅಂದರೆ ನಮ್ಮ ಕಸ್ಟಮರನೇ. ಅಂದರೆ ನಾನು ಸ್ಟೇಟಸ್‌ಗೆ ಹಾಕಿದ್ದೆ. ಆ ಸ್ಟೇಟಸಲ್ಲಿ ನೋಡಿ ಬಂದಿದ್ದಾರೆ. ಅದಿನ್ನು ಆಮೇಲೆ ಹಾಕ್ತೀನಿ. ಇದು ಮುಗಿಸ್ಬಿಟ್ಟು ಹಾಕಿದಾಗ ತೋರಿಸ್ತೀನಿ ನಿಮಗೆ ಯಾವ ಥರ ಡಿಸೈನು ಅಂತ. ಮಾಮೂಲಿ ₹700 ಸ್ಟಿಚಿಂಗ್ ಎಲ್ಲ ಸೇರಿಸಿ ಅಂತ ಹಾಕಿದ್ದೀನಲ್ಲ, ಆ ವಿಡಿಯೋ ನೋಡಿ. ಅಂದರೆ ವಿಡಿಯೋ ನೋಡಿ ಅಂದರೆ ನಾನು ಸ್ಟೇಟಸ್‌ಗೆ ಹಾಕಿದ್ದೆ. ಅದನ್ನು ನೋಡಿಬಿಟ್ಟು ಕೇಳಿದರು. ಆಯಿತು ಮಾಡಿಕೊಡಿ ಅಂತ ಹೇಳಿದ್ದಾರೆ ಒಂದು ಬ್ಲೌಸ್‌ಗೆ. ಅದು ರೆಡಿ ಮಾಡಬೇಕು. ಇದು ಫಸ್ಟ್ ಇವ್ರದ್ದು ಕೊಟ್ಬಿಡೋಣ, ಆಮೇಲೆ ಅವ್ರದ್ದು ಸ್ಟಾರ್ಟ್ ಮಾಡೋಣ ಅಂತ. ಇದು ಸ್ವಲ್ಪ ಗ್ರ್ಯಾಂಡ್ ಡಿಸೈನ್ ಇದೆ. ಹಂಗಾಗಿ ಸ್ವಲ್ಪ ಟೈಮ್ ತೊಗೊಳುತ್ತೆ ಈ ಡಿಸೈನು. ನೀವೇ ನೋಡೋರಂತೆ. ಇವತ್ತು ವಿಡಿಯೋ ಹಾಕ್ತೀನಿ ಅಂದರೆ ಇನ್ನೂ 1 ದಿನ 2 ದಿನ ಬೇಕು ಇದು ಡಿಸೈನ್ ಎಲ್ಲ ಮುಗಿಸಿ ಸ್ಟಿಚ್ ಮಾಡೋಕ್ಕೆ. ಓಕೆನಾ. ಸ್ಟಿಚಿಂಗ್ ಮಾಡೋಕ್ಕೆ ಏನು ಟೈಮ್ ತೊಗೊಳಲ್ಲ. ಆದರೆ ವರ್ಕ್ ಮಾಡೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಅದು ಸ್ಲೀವ್ಸು ಗ್ರ್ಯಾಂಡಾಗಿರೋದ್ರಿಂದ ಸ್ವಲ್ಪ ಟೈಮ್ ಜಾಸ್ತಿನೇ ತೊಗೊಳುತ್ತೆ. ಓಕೆನಾ. ಅದಕ್ಕೆಲ್ಲ ಮ್ಯಾಚ್ ಮಾಡಿಕೊಂಡೆ ದಾರ ಎಲ್ಲ ತೆಗೆದು, ಸದ್ಯ ದಾರ ಸಿಕ್ತು. ಇದಕ್ಕೆಲ್ಲ ದಾರ ಸಿಕ್ಕಿರೋದ್ರಿಂದ ಇನ್ನು ಮತ್ತೆ ದಾರ ತರಿಸೋ ಅವಶ್ಯಕತೆ ಇಲ್ಲ. ಸೀರೆ ಸೈಡ್ಗೆ ಹಾಕಿ ಅವ್ರ ಬ್ಯಾಗಲ್ಲಿ ಹಾಕಿ ಇಟ್ಬಿಟ್ಟೆ. ಬಂದರೆ ಕೊಡೋಣ ಅಂದ್ಬಿಟ್ಟು ಮಿಷಿನ್ ಆನ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿದೆ. ನೆನ್ನೆ ಮೊನ್ನೆಯಿಂದ ಸ್ಟಾರ್ಟ್ ಮಾಡಿರಲಿಲ್ಲ. ಆಮೇಲೆ ಮತ್ತೆ ಸ್ಟಾರ್ಟ್ ಮಾಡಬೇಕಾದ್ರೆ ಫಸ್ಟ್‌ಗೆ ಆಮೇಲೆ ಕ್ಯಾನ್ವಾಸ್ ನೋಡಿದೆ. ಕ್ಯಾನ್ವಾಸೇ ಇರಲಿಲ್ಲ, ಸ್ವಲ್ಪನೇ ಇತ್ತು. ಹಂಗೇನೆ ನಮ್ಮ ಅಣ್ಣಂಗೆ ಫೋನ್ ಮಾಡಿದೆ. ಅಂದರೆ ಅಣ್ಣನಿಗೆ ಅಂಗಡಿ ಗೊತ್ತು. ಆಮೇಲೆ ಎಲ್ಲ ಕಡೆ ಸಿಗಲ್ಲ ಇದ್ರ ಕ್ಯಾನ್ವಾಸು. ಹಂಗಾಗಿ ಫೋನ್ ಮಾಡಿ ಹೇಳಿದೆ, "ಸೂಜಿನೂ ಕ್ಯಾನ್ವಾಸು ತೊಗೊಬಾ" ಅಂತ. ಹೋಗಿ ಅಲ್ಲಿ ಫೋನ್ ಮಾಡ್ತೀನಿ ಅಂದ್ಬಿಟ್ಟು ಹೋದ್ರು. ಅಂದರೆ ಸ್ವಲ್ಪ ದೂರ ಇದೆ ನಮಗೂ ಅದು. ಆಮೇಲೆ ಎಲ್ಲ ಕಡೆ ಸಿಗಲ್ಲ. ಕಂಪ್ಯೂಟರ್ ಎಂಬ್ರಾಯ್ಡಿಂಗ್ ಮಿಷಿನ್ ಎಲ್ಲಿ ಇದಿರುತ್ತೆ ಅಲ್ಲಿ ಸಿಗುತ್ತೆ. ಅಂದರೆ ಇದಕ್ಕೆ ಮಾಮೂಲಿ ಮಿಷಿನ್ ದಾರಗಳೆಲ್ಲ ಆಗಲ್ಲ. ಇದಕ್ಕೆ ಅಂತಲೇ ಎಂಬ್ರಾಯ್ಡಿಂಗ್ ಮಿಷಿನ್ ದಾರನೇ ಇದೆ. ಓಕೆನಾ. ಕಂಪ್ಯೂಟ್ರದ್ದು. ಹಂಗಾಗಿ ಅದಕ್ಕೆ ಬೇರೆ ತೊಗೋಬೇಕು. ನಾವು ಅಲ್ಲೇ ಹೇಳ್ದೆ, ಆ ಅಂಗಡಿ ಗೊತ್ತಿರೋದ್ರಿಂದ ಹೋಗಿ ತಗೊಬಂದರು. ನಮ್ಮಣ್ಣ "ತಗೊಬರ್ತೀನಿ ಬಿಡು" ಅಂತ ಹೇಳಿದ್ರು. ಪಾಪ ಎಲ್ಲದಕ್ಕೂ ಹೆಲ್ಪ್ ಮಾಡ್ತಾರೆ. ನಾವು ಫೋನ್ ಮಾಡಿದಷ್ಟು ಕೆಲಸ ಇಲ್ಲ ಅಂದರೆ ಮಾತ್ರ ಎಲ್ಲ ಟಕಟಕನೆ ತಗೊಬಂದು ಕೊಡ್ತಾರೆ. ಅದೊಂದು ನನಗೆ ಬೆನಿಫಿಟ್. ಇವಾಗ ನಾನೇ ಹೋಗ್ಬೇಕು ಅಂದಿದ್ರೆ ಅಂಗಡಿಗೆ ಲಾಕ್ ಮಾಡ್ಕೊಂಡು ಹೋಗಿ ತಗೊಂಡು ಬರಬೇಕು. ಆಮೇಲೆ ಆಟೋದಲ್ಲಿ ಹೋಗ್ಬೇಕು. ಇಲ್ಲ ಬಸ್ ಅಂತೂ ಇಲ್ಲ ಅಲ್ಲಿಗೆ. ಆಟೋದಲ್ಲೇ ಹೋಗ್ಬೇಕಾಗಿತ್ತು. ಇದಕ್ಕಿದು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಅಳತೆ ಬ್ಲೌಸ್ ಕೊಟ್ಟಿದ್ದಾರೆ. ಅದು ಬಾರ್ಡ್ರು ಸ್ವಲ್ಪ ಬರಲಿ, ಆ ಡಿಸೈನ್ ಮೇಲೆ ಬರಲಿ ಅಂತ ಅಂದ್ಬಿಟ್ಟು ನಾನೇ ಮಾರ್ಕ್ ಮಾಡ್ತಾಯಿದ್ದೀನಿ. ಅವ್ರಿಗೆ ಹೇಳ್ದೆ. ಡಿಸೈನ್ ಹಾಕ್ಬಿಟ್ಟು ಅದ್ರ ಕೆಳಗಡೆ ಸ್ವಲ್ಪ ಬಾರ್ಡ್ರ್ ಬರೋ ಥರ ಮಾಡ್ಕೊಡ್ತೀನಿ ಬಿಡಿ. ಬಾರ್ಡ್ರು ಇರುತ್ತೆ ನಿಮಗೆ, ಡಿಸೈನೂ ಇರುತ್ತೆ, ಚೆನ್ನಾಗಿ ಕಾಣಿಸುತ್ತೆ ಅಂದೆ. ಸರಿ ಹಂಗೆ ಮಾಡಿ ಅಂತ ಹೇಳಿದ್ರು. ಅದು ಕೆಳಗಡೆ ಸ್ವಲ್ಪ ಬರುತ್ತಲ್ಲ, ಅದು ಹಂಗೆ ಫೋಲ್ಡ್ ಮಾಡ್ಕೊಡ್ತೀನಿ. ನಾನೇನು ಕಟ್ ಮಾಡಲ್ಲ ಅಂದೆ. ಅವರು "ಕಟ್ ಮಾಡಿಕೊಡಿ, ಏನಕ್ಕಾದ್ರೂ ಗೊಂಬೆಗೋ ಏನಕ್ಕೋ ಹಾಕ್ತೀವಿ" ಅಂತ ಹೇಳ್ತಾಯಿದ್ರು. ಅದಕ್ಕೆ ಸರಿ ಮಿಕ್ಕಿದ್ರೆ ಕೊಡ್ತೀನಿ ಅಂತ ಹೇಳಿದೆ. ಆಮೇಲೆ ಮಧ್ಯದಲ್ಲಿ ಈ ರೀತಿ ಮಾರ್ಕ್ ಮಾಡ್ಕೊಂಬಿಟ್ಟು ಅದರ ಲೆಂತು, ಡೀಪು ನೋಡಿಕೊಂಡು ಮಾರ್ಕ್ ಮಾಡ್ಕೋಬೇಕು. ನಮ್ಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ಕೂರಿಸ್ಕೋಬೇಕಾಗುತ್ತೆ. ಇದು ರೆಡಿ ಮಾಡಿಕೊಂಡ್ರೆ ಒಂದು ಸೈಡು, ಇನ್ನೊಂದು ಸೈಡು ಸ್ಲೀವ್ಸ್ ಮಾಮೂಲಿ ಬರುತ್ತೆ. ಇದರ ಫ್ರಂಟ್ ಬಂದ್ಬಿಟ್ಟು ಒಂದು ಸೈಡ್ ಹಾಕ್ಕೋಬೇಕಾಗುತ್ತೆ. ಓಕೆನಾ. ಈ ರೀತಿ ಮಾರ್ಕ್ ಮಾಡಿಕೊಂಡೆ. ಮಾಮೂಲಿ ಫ್ರೇಮಲ್ಲಿ ಅಂದರೆ ಸ್ವಲ್ಪ ಇತ್ತು ಕ್ಯಾನ್ವಾಸು. ಒಂದು ಸೈಡ್ ಹಾಕೋಣ, ಅವ್ರು ತಂದು ಕೊಟ್ಮೇಲೆ ಇನ್ನೊಂದು ಸೈಡ್ಗೆ ಅಡ್ಜಸ್ಟ್ ಮಾಡೋಣ ಬಿಡು ಅಂದ್ಬಿಟ್ಟಿದೆ. ಹಾಕ್ತಾಯಿದ್ದೀನಿ. ಆಮೇಲೆ ಕ್ಯಾನ್ವಾಸ್‌ಗೆ ಇದೇ ದೊಡ್ಡ ಕೆಲಸ. ಈ ಕಂಪ್ಯೂಟರ್ ಮಿಷಿನಲ್ಲಿ ವರ್ಕೆಲ್ಲ ನೀಟಾಗಿ ಬರುತ್ತೆ. ಆದರೆ ಈ ಕ್ಯಾನ್ವಾಸ್ ಹಾಕೋದೈತಲ್ಲ, ಅದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಅದನ್ನು ನೀಟಾಗಿ ನಾವು ಕ್ಯಾನ್ವಾಸ್‌ನ ಕೂರಿಸಿ ಹಾಕಿ ಟೈಟಾಗಿ ಕೂರಿಸ್ಬೇಕು. ನೀವೇನಾದ್ರು ಲೂಸ್ ಹಾಕಿದ್ರೆ ಸಖತ್ತು ಟೆನ್ಷನ್ ಕೊಡುತ್ತೆ. ನೀಟಾಗಿ ಬರಲ್ಲ, ಫಿನಿಶಿಂಗ್ ಬರಲ್ಲ. ಹಂಗಾಗಿ ಆ ಕ್ಯಾನ್ವಾಸ್‌ನ ನೀಟಾಗಿ ಕೂರಿಸ್ಬೇಕು. ಅದು ಟೈಟಾಗಿ ಕುತ್ಕೊಳ್ಳೋ ಥರ ಮಾಡಬೇಕು. ನಾವು ಅದು ತಿರುಗ್ಸೋಕ್ಕೆ ಹೋದ್ರೆ ಏನಾಗುತ್ತೆ, ಅದು ತಿರುಗಿ ಹೋಗ್ಬಿಡುತ್ತೆ. ಅದಕ್ಕೆ ನಾನೇನು ಮಾಡ್ತೀನಿ, ಕ್ಯಾನ್ವಾಸ್‌ನ ಸ್ವಲ್ಪ ಹೆಚ್ಚು ಜಾಸ್ತಿ ಹಾಕಿ ಹಾಗೆ ಟೈಟ್ ಮಾಡ್ತೀನಿ. ಅದು ಟೈಟ್ ಮಾಡೋದಕ್ಕೆ ಜಾಸ್ತಿ ಹೋಗಲ್ಲ. ಯಾಕೆಂದರೆ ಅದು ಆಲ್ರೆಡಿ ಹಂಗೆ ಟೈಟ್ ಮಾಡಿ ಅದು ಹೋಗ್ಬಿಡುತ್ತೆ ತಿರುಗಿಸಿ. ಅದಕ್ಕೋಸ್ಕರ ಅದು ನಾನು ತಿರುಗ್ಸೋಕ್ಕೆ ಹೋಗಲ್ಲ. ಅದು ಆಲ್ರೆಡಿ ಅದು ಒಂದಕ್ಕೇನೆ, ಒಂದು ನಟ್ಟಿಗೇನೆ ₹1,000, ಈಗ 1,500ನೇ ಆಗಿರುತ್ತೆ ಏನೋ. ಅದು ಅಣ್ಣ "ಅಯ್ಯೋ ಬೇಡ ಬಿಡು" ಅಂದ್ಬಿಟ್ಟು ಅದು ಬೇರೆ ಫ್ರೇಮ್ ಕೊಟ್ಟಿದ್ರಲ್ಲ ನಮಗೆ, ಆ ಫ್ರೇಮ್ ತೆಗೆದು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಆ ನಟ್ಟು ಬಂದ್ಬಿಟ್ಟು ಒಂದೊಂದು ₹1,000 ಆಗುತ್ತೆ. ತುಂಬಾ ಕಾಸ್ಟ್ಲಿ ಇರುತ್ತೆ. ಹಂಗಾಗಿ ಯಾರಾದರೂ ಕಂಪ್ಯೂಟರ್ ಮಿಷಿನ್ ತೊಗೋಬೇಕು ಅನ್ನೋರು ನೋಡಿ ಮಾಡಿ ಹುಷಾರಾಗಿ ತೊಗೊಳ್ಳಿ. ತುಂಬಾ ಖರ್ಚುಗಳಿರುತ್ತೆ. ಹಾಗೇನೆ ಅಂದರೆ ನಿಮ್ಗೆ ಕೆಲಸ ಬರುತ್ತೆ ಅಂದರೆ ತೊಂದರೆ ಏನಿಲ್ಲ. ಓಕೆನಾ. ನಿಮಗೆ ವರ್ಕ್‌ಗಳು ಜಾಸ್ತಿ ಬರ್ತಿದೆ ಅಂದರೆ ತೊಗೊಂಡು ಮಾಡಿ, ತೊಂದರೆ ಏನಿಲ್ಲ. ಇವಾಗ ಇದಕ್ಕೆ ಎಲ್ಲ ಫ್ರೇಮೆಲ್ಲ ಹಾಕ್ಕೊಂಡೆ. ಇವಾಗ ಆನ್ ಮಾಡಿಬಿಟ್ಟು ಮಿಷಿನೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಮಾಡಿಬಿಟ್ಟು ಆದಮೇಲೆ ಆಯಿಲ್ ಇಲ್ಲಿ ಒಂದೇ ಒಂದು ಹತ್ರ ಹಾಕ್ಬೇಕು ಆಯಿಲ್ನ. ನಾವು ಕೇಸ್ ಹಾಕ್ತೀವಲ್ಲ, ಬಾಬಿನು ಕೇಸು, ಅಲ್ಲಿ ಮಾತ್ರ ಒಂದು ಪಾರ್ಟ್ ಅದು ಹಾಗೆ ಹಿಂಗೆ ಕೇಸ್ ಹಾಕಿರೋದು ಹಂಗೆ ತೆಗೆದ್ರೆ ಬಂದುಬಿಡುತ್ತೆ ಅದು ಆಟೋಮೆಟಿಕ್ಕು. ನಟ್ಟು ಗಿಟ್ಟು ಏನಿಲ್ಲ. ಅದನ್ನು ಈ ರೀತಿ ತೆಗೆದ್ಬಿಟ್ಟು ಅದಕ್ಕೆ ಮಾತ್ರ ಒಂದೇ ಒಂದು ಡ್ರಾಪ್ ಹಾಕ್ಬೇಕಷ್ಟೇ. ಒಳಗಡೆ ಒಂದು ಡ್ರಾಪು, ಮೇಲ್ಗಡೆ ಒಂದು ಡ್ರಾಪ್ ಅಷ್ಟೇನೆ. ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಅದು ಒಳಗಡೆ ಹಾಕ್ಬಿಟ್ಟು ಹಂಗೆ ಆಟೋಮೆಟಿಕ್ಕಾಗಿ ಲಾಕ್ ಮಾಡೋದು ಅಷ್ಟೇನೆ. ಅದು ನಟ್ಟು ಗಿಟ್ಟು ಏನಿಲ್ಲ. ಹಾಕ್ಬಿಟ್ಟು ತಿರುಗಿಸಿದ್ರೆ ಲಾಕ್ ಆಗಿಬಿಡುತ್ತೆ. ಅದಕ್ಕೆ ಆಮೇಲೆ ಬಾಬಿನು ಕೇಸು ಹಾಕಬೇಕು. ಆ ಥರ ಹಂಗೆ ಹಾಕ್ಕೊಳ್ಳೋದು. ಅಲ್ಲಿ ಹಾಕಿದ್ರೆ ಸಾಕು, ಇನ್ನೆಲ್ಲೂ ಹಾಕೋಂಗಿಲ್ಲ. ಅದೇ 1 ವರ್ಷಕ್ಕೆ 2 ವರ್ಷಕ್ಕೆ ಸರ್ವಿಸ್ ಮಾಡಿದಾಗ ಅವ್ರೇನು ಮಾಡ್ತಾರೆ, ಫುಲ್ಲು ತೆಗೆದುಬಿಟ್ಟು ಫುಲ್ಲು ಒಳಗಡೆ ಎಲ್ಲ ಆಯಿಲ್ ಹಾಕಿ ರೆಡಿ ಮಾಡಿಕೊಡ್ತಾರೆ. ಹಂಗಾಗಿ ಆಮೇಲೆ ಸೀರೆಗಳು ರೇಷ್ಮೆ ಸೀರೆ ಅಲ್ವಾ, ಹಂಗಾಗಿ ಹಾಳಾಗ್ಬಿಡುತ್ತೆ ಅಂದ್ಬಿಟ್ಟು ಆಯಿಲ್ ಹಂಗೆ ಜಾಸ್ತಿ ಎಲ್ಲೂ ಹಾಕೋಂಗಿಲ್ಲ. ನಾವೇನಿದ್ರೂ ಅದೇ ವರ್ಕು ಇದು
2 ವರ್ಷಕ್ಕೊಂದ್ಸಲ ಅವ್ರ ಹತ್ರ ಸರ್ವಿಸ್ ಮಾಡಿಸ್ದಾಗ ಹಾಕ್ಬೇಕು. ಈ ಟೈಮಲ್ಲಿ ಅದು ಹೇಳ್ದಾಗೆ ಒಂದೇ ಒಂದು ಹತ್ರ ಮಾತ್ರ ಒಂದೊಂದು ಡ್ರಾಪ್ ಹಾಕ್ಬೇಕಷ್ಟೆ. ಆಮೇಲೆ ಹಾಕ್ಲಿಲ್ಲ ಅಂದ್ರೂ ಅದು ಸೌಂಡ್ ಬರುತ್ತೆ, ಗೊತ್ತಾಗ್ಬಿಡುತ್ತೆ ನಮಗೆ. ಆವಾಗ ಹಾಕ್ಬೇಕು. ಮತ್ತು ಡಿಸೈನ್ ನೋಡಿಕೊಂಡೆ, ಆ ಡಿಸೈನ್ ಬರ್ಕೋತಾ ಇದ್ದೀನಿ ಒಂದು ಬುಕ್ಕಲ್ಲಿ. ಏನಕ್ಕಪ್ಪ ಅಂದರೆ ಮತ್ತೆ ಇನ್ನೊಂದು ಇನ್ನೊಂದು ಸ್ಲೀವ್ಸ್ ಆಗಲಿ, ಅದು ಅಕಸ್ಮಾತ್ ಇವಾಗ ಕರೆಂಟ್ ಹೋಯ್ತು, ಆ ಡಿಸೈನ್ ಹೋಗ್ಬಿಟ್ಟು ಇದಾಗ್ಬಿಡುತ್ತೆ. ಅವಾಗೇನು ಮಾಡ್ಬೇಕು, ನೋಡ್ಕೊಳ್ಳೋದಕ್ಕಾದ್ರೂ ನಾನು ಬರೆದಿಟ್ಕೋಬೇಕು ಒಂದು. ಆಮೇಲೆ ಅದು ಲೈನ್‌ಗಳು 2 ಲೈನ್, 3 ಲೈನ್, 4 ಲೈನ್ ಆ ಥರ ಇದೆ. ಅದು ಯಾವ ಲೈನಲ್ಲಿ ಇರುತ್ತೆ ಅನ್ನೋದೇ ಕನ್‌ಫ್ಯೂಸ್ ಆಗ್ಬಿಡುತ್ತೆ. ಆವಾಗ ಅದಕ್ಕೋಸ್ಕರ ಬುಕ್ಕಲ್ಲಿ ಅದು ಎಷ್ಟನೇ ಲೈನಲ್ಲಿದೆ, ಎಷ್ಟನೇ ನಂಬರು ಅಂತೆಲ್ಲ ಟೋಟಲ್ ಬರ್ಕೋತೀನಿ. ಯಾಕೆಂದರೆ ಇವಾಗ ಬುಕ್ಕಲ್ಲಿ ನನಗೆ ನೆನಪಿರಲ್ಲ. ಇವಾಗ ಸಡನ್ನಾಗಿ ತೆಗೆದು ಓಪನ್ ಮಾಡ್ತೀವಿ, ಇವತ್ತು ಮುಗೀತು ನಾಳೆಗೆ ಅಂದರೆ ಹೋಗ್ಬಿಟ್ಟಿರುತ್ತೆ, ಅದಿರಲ್ಲ. ಮತ್ತೆ ನಾನು ಹೊಸ್ದಾಗೆ ತೆಗಿಬೇಕು, ಅದನ್ನ ಓಪನ್ ಮಾಡಬೇಕು. ಅವಾಗೇನಾಗುತ್ತೆ, ಓಪನ್ ಮಾಡಿದಾಗ ಮತ್ತೆ ಅದು ನಂಬರೆಲ್ಲ ಹುಡ್ಕೊಂಡು ಕೂತ್ಕೊಳ್ಳೋಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಾನೇನು ಮಾಡ್ತೀನಿ, ಆ ಬುಕ್ಕಲ್ಲಿ ಬರೆದಿಟ್ಕೊಂಡ್ಬಿಡ್ತೀನಿ ಒಂದು ಬುಕ್ಕಲ್ಲಿ. ಅವಾಗೇನಾಗುತ್ತೆ, ನನಗೆ ಈಸಿ ಆಗುತ್ತೆ. ಆ ಬುಕ್ಕಲ್ಲಿ ನೋಡಿದ ತಕ್ಷಣ ಓಹ್! ಇದು ಇಷ್ಟನೇ ಲೈನಲ್ಲಿ ಇಷ್ಟನೇದು ನಂಬರು ಅನ್ನೋದು ಗೊತ್ತಾಗ್ಬಿಡುತ್ತೆ. ಆವಾಗ ನಾವು ಆನ್ ಮಾಡಿದ ತಕ್ಷಣ ಹಾಕೋಕ್ಕೆ ಈಸಿ ಆಗುತ್ತೆ. ಅದೊಂದು ನಾನು ನೆನ್ಪಿಟ್ಕೊಳ್ಳೋಕ್ಕೋಸ್ಕರ ಒಂದು ಬುಕ್ಕಲ್ಲಿ ಬರೆದಿಟ್ಕೋತೀನಿ. ಡಿಸೈನ್ ನಂಬರು, ಡಿಸೈನ್ ಎಷ್ಟನೇ ಲೈನಲ್ಲಿದೆ ಅನ್ನೋದೆಲ್ಲನೂ ಬರೆದಿಟ್ಕೋತೀನಿ. ಓಕೆನಾ? ಆ ಥರ ಮಾಡ್ಕೋತೀನಿ. ಇವಾಗ ಫ್ರೇಮ್ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಫ್ರೇಮ್‌ನ ಅಟ್ಯಾಚ್ ಮಾಡಿಬಿಟ್ಟು ಇವತ್ತು ಜರಿನೇ ಹಾಕೋಣ ನೋಡೋಣ ಅಂದ್ಬಿಟ್ಟು ಜರಿನೇ ಹಾಕಿದ್ದೀನಿ. ಒಟ್ನಲ್ಲಿ ಚೆನ್ನಾಗಿ ಬಂತು. ಹೇಳ್ಬೇಕು ಅಂದರೆ ಜರಿ ಒಂದೇ ಲೈನ್ ಹಾಕಿರೋದು. ದಾರ ಕಟ್ಟಾದರೆ ತೆಗೆದ್ಬಿಡೋಣ, ಒಂದು ಸ್ವಲ್ಪ ಹೊತ್ತು ಹಾಕಿ ನೋಡೋಣ ಅಂತ ನೋಡಿದೆ. ತುಂಬ ಚೆನ್ನಾಗಿ ಬಂತು. ಎಲ್ಲೂ ದಾರ ಕಟ್ಟಾಗಿಲ್ಲ. ಅದೊಂದು ನನಗೆ ಖುಷಿ ಆಯಿತು. ಇಷ್ಟು ದಿನ ಹಾಕ್ಬೇಕಾದ್ರೆ ಫುಲ್ಲು ದಾರ ಕಟ್ಟಾಗಿ ಸಖತ್ ಇರಿಟೇಷನ್ ಕೊಡೋದು. ಅದನ್ನು ಅದು ಬಾಬಿನ್ ಬಂದ್ಬಿಟ್ಟು ಇದು ದಾರದ್ದು ಕೆಳಗಡೆ ಇಟ್ಟಿದ್ದೀನಿ ಕೋನ್ನ. ಕೆಳಗಡೆ ಫುಲ್ಲು ಇಟ್ಬಿಟ್ಟು ದಾರ ಲೂಸಾಗಿ ಬರೋ ಥರ ಮಾಡಿದೆ. ಹಾಗಾಗಿ ಅದು ನೀಟಾಗಿ ಬಂತು. ನನಗೆ ಅದೊಂದು ಖುಷಿ ಆಯಿತು. ನೀಟಾಗಿ ಬಂತಲ್ಲ ದಾರ ಅಂದ್ಬಿಟ್ಟು. ನೋಡಿ ಈ ಥರ ನಂಬರ್ ತಗೋತಾ ಇರುತ್ತೆ. ನಂಬರ್ ಚೇಂಜ್ ಮಾಡ್ತಾ ಇರುತ್ತೆ. ನಾನು ನಂಬರ್‌ನ ಕೂರಿಸ್ಬೇಕು. 3 ನಂಬರ್ ಇದೆ. 1ನೇ ನಂಬರಿಗೆ ನಿಲ್ಲಿಸು, 2ನೇ ನಂಬರಿಗೆ ನಿಲ್ಲಿಸಿ ಅಂತ ತೋರಿಸುತ್ತೆ ಅದು ನಂಬರ್‌ನ. ಆವಾಗ ಅಲ್ಲಿಗೆ ತಗೊಂಡು ನಿಲ್ಲಿಸ್ಬೇಕು ನಾವು. ಆವಾಗ ಮೂವ್ ಆಗುತ್ತೆ. ಇಲ್ಲ ಅಂದರೆ ಅದು ಹಾಗೇ ನಿಂತಿರುತ್ತೆ, ಮುಂದೆ ಮೂವ್ ಆಗಲ್ಲ. ಆಮೇಲೆ ಅದು ಮೇಲೆ ಕೆಳಗೆ ಡಿಸೈನ್ ನಮ್ಗೆ ಎಲ್ಲಿಗೆ ಬೇಕು ಅದನ್ನೆಲ್ಲ ನೋಡಿ ಕೂರಿಸ್ಕೋಬೇಕಾಗುತ್ತೆ. ಓಕೆನಾ? ಮಾತ್ರ ಒಂದೊಂದು ಸಲ ಒಂದೊಂದು ಡಿಸೈನ್ ಫುಲ್ಲು ಲೆಂತ್ ಇರೋದ್ರಿಂದ 3 ನಂಬರ್‌ಗೂ ಕೇಳ್ತಾನೆ ಇರುತ್ತೆ. ಎದ್ದೇಳಬೇಕು, ಕೂತ್ಕೋಬೇಕು, ಎದ್ದೇಳಬೇಕು, ಕೂತ್ಕೋಬೇಕು. ಒಬ್ಬರು ವರ್ಕ್‌ಗೆ ಯಾಕೆ ಅಷ್ಟೊಂದು ದುಡ್ಡು ತಗೋತೀರಾ ಅಂತ ಕೇಳ್ತಾರೆ. ನೋಡಿ ಇವಾಗ ಇದಕ್ಕೆ ಈ ಥರ ಎದ್ದು ಎದ್ದು ಕೂತ್ಕೊಳ್ಳೋದೇ ಒಂದು ದೊಡ್ಡ ಕೆಲಸ ಒಂದು. ಮತ್ತು ಆಮೇಲೆ ಫ್ರೇಮ್ ಹಾಕೋದು ಒಂದು ದೊಡ್ಡ ಕೆಲಸ. ಫ್ರೇಮ್‌ಗೆ ಕ್ಯಾನ್ವಾಸ್ ಹಾಕೋದು, ಇದೆಲ್ಲ ಎಷ್ಟು ಕೆಲಸ ಹಿಡಿಯುತ್ತೆ ಅಂದರೆ, ಅದು ಕೆಲಸ ಕಂಪ್ಯೂಟ್ರಲ್ಲಿ ಮಾಡಿದ್ರೂ ನಮ್ಗೆ ಎಷ್ಟು ದೊಡ್ಡ ಕೆಲಸ ಅಂದರೆ, ಅದನ್ನ ಫ್ರೇಮ್ ನೀಟಾಗಿ ಹಾಕಬೇಕು. ನೋಡಿ ಈ ಥರ ದಾರ ಚೇಂಜ್ ಮಾಡ್ತಾ ಇರಬೇಕು. ಒಂದು ದಾರ ಆದಮೇಲೆ ಮುಗಿಯುತ್ತೆ, ಇನ್ನೊಂದು ದಾರ ಹಾಕಬೇಕು. ಆ ಥರ ದಾರ ಚೇಂಜ್ ಮಾಡ್ಕೋಬೇಕು. ಮತ್ತು ಅದು ಫ್ರೇಮ್ ಕೇಳ್ತಾನೆ ಇರುತ್ತೆ ನಂಬರ್ಸ್‌ನ, ನಂಬರ್ಸ್ ಚೇಂಜ್ ಮಾಡಬೇಕು. ಇದೆಲ್ಲ ಇರುತ್ತೆ. ನೋಡೋರಿಗೆ ಅಯ್ಯೋ ₹500 ತಗೋತಾರಾ? ಏನಕ್ಕೆ ಅಷ್ಟೊಂದು ಹಂಗೆ ಹಿಂಗೆ ಅಂತಾರೆ. ಅಂದರೆ ಬೇರೆಯವರು ಈಗೆಲ್ಲ ಏನು ಮಾಡ್ಬಿಡ್ತಾರೆ, ಸಿಂಗಲ್ ಹೆಡ್‌ಗಳು ಮಿಷಿನ್ ತೊಗೊಂಡ್ಬಿಡ್ತಾರೆ. ಅದು ಒಂದೇ ಸಲ ನೆಟ್ ಎಲ್ಲ ಬಂದ್ಬಿಡುತ್ತೆ. ಇವಾಗ ಈ ಮಿಷಿನಲ್ಲಿ ಬಂದ್ಬಿಟ್ಟು ಒಂದು ಸೈಡ್ ಒಂದು ಸಲ ಹಾಕಬೇಕು ನೆಕ್‌ನ, ಇನ್ನೊಂದು ಸಲ ಹಾಕಬೇಕು ನೆಕ್ಕು. 2 ಸಲ ಹಾಕಬೇಕು. ಒಂದು ನೆಕ್ಕನ್ನ 2 ಸಲ ಹಾಕಬೇಕು. ಫ್ರಂಟ್ ಒಂದು ಸಲ ಬರುತ್ತೆ. ಆಮೇಲೆ ಸ್ಲೀವ್ಸ್‌ಗಂತೂ 2 ಸಲ 3 ಸಲ ಹಾಕಬೇಕಾಗುತ್ತೆ ಗ್ರ್ಯಾಂಡಾಗಿದ್ದರೆ. ಓಕೆನಾ? ಹಂಗಾಗಿ ಇದು ಸ್ವಲ್ಪ ಟೈಮ್ ತಗೊಳುತ್ತೆ. ಮಾಮೂಲಿ ಇದು ಸಿಂಗಲ್ ಹೆಡ್ ಆದರೆ ಅದ್ರಲ್ಲಿ ಬಂದ್ಬಿಟ್ಟು 2 ಸಲ ಹಾಕಿದ್ರೆ ಸಾಕು ಅನ್ಕೋತೀನಿ. ನೆಕ್ಕು ಮತ್ತು ಹಿಂದೆದು ಮುಂದೆದು ಒಂದು ಸಲ ಬರುತ್ತೆ. ಮತ್ತು ಸ್ಲೀವ್ಸ್ ಎರಡೂನು ಒಟ್ಟಿಗೆ ಬಂದ್ಬಿಡುತ್ತೆ. ಹಂಗಾಗಿ ಟೈಮ್ ಚೆನ್ನಾಗಿ ಸೇವ್ ಆಗುತ್ತೆ. ಮಾಡ್ಬೋದು. ಆದರೆ ನಮ್ಗೆ ಅವಾಗ ತಗೊಂಡಾಗ ಅಷ್ಟು ಐಡಿಯಾ ಇಲ್ಲ. ಅವಾಗ ಜಾಸ್ತಿ ಇದೇ ಮಿಷಿನ್ನೇ ರನ್ನಿಂಗ್ ಇದ್ದಿದ್ದು. ಇವಾಗ ಸಿಂಗಲ್ ಹೆಡ್ ಮಿಷಿನು ಅದು ಈ ಥರ ಪ್ರಾಬ್ಲಮ್ ನೋಡಿ ಸಿಂಗಲ್ ಹೆಡ್ ಮಿಷಿನ್ನೇ ತೊಗೊಂಡ್ಬಿಡ್ತಾರೆ. ಯಾಕಂದರೆ ಮಾಡೋದು ಮಾಡ್ತೀವಿ, ಇನ್ನು ಅದಕ್ಕೆ ಬೇರೆ ಏನೋ ಅಂದ್ಬಿಟ್ಟು ಇನ್ನೊಂದು ಸ್ವಲ್ಪ ಅಮೌಂಟ್ ಹಾಕಿದ್ರೆ ಇದಕ್ಕೆ ಬಂದ್ಬಿಡುತ್ತೆ ಅಂದ್ಬಿಟ್ಟು ತೊಗೊಂಡ್ಬಿಡ್ತಾರೆ. ಆದರೆ ನಾನು ತೊಗೊಂಡಾಗ 3,00,000ಕ್ಕೆ ಆ ದೊಡ್ಡ ಮಿಷಿನ್ನೇ ಬರ್ತಾಯಿತ್ತು. ಆದರೆ ಇವಾಗ 4, 4.5ವರೆಗೂ ಇದೆ. ಹಂಗಾಗಿ ಈಗ ಕಷ್ಟ ಇದೆ ತೊಗೊಳೋಕ್ಕೆ. ಆಮೇಲೆ ತೊಗೊಂಡು ತಕ್ಕನಾಗಿ ಕೆಲಸಗಳಿರಬೇಕು. ಒಬ್ಬ ಸಿಸ್ಟರು ಕೇಳಿದ್ರು ತೊಗೋಬೋದಾ ಹೆಂಗೆ ಏನು ಅಂತ. ಅದು ನಿಮ್ಮ ಬಜೆಟ್ ಮೇಲೋ, ಆಮೇಲೆ ನಿಮ್ಮ ಕೆಲಸಗಳ ಮೇಲೆ ಹೋಗುತ್ತೆ. ನಿಮಗೆ ವರ್ಕು ಜಾಸ್ತಿ ಬರ್ತಾ ಇದೆ ಅಂದರೆ ತೊಗೊಳ್ಳಿ, ತೊಂದರೆ ಇಲ್ಲ. ವರ್ಕ್ ಬರ್ದೇ ತೊಗೊಂಡ್ರೆ ವೇಸ್ಟ್ ಅದು. ಯಾಕೆಂದರೆ ವರ್ಕ್ ಮಾಡಿ ಮಾಡಿ ರಿಪೇರಿಗೆ ಏನಾದ್ರು ಬಂತು ಅಂದರೆ ಆ ರಿಪೇರಿಗೆ ಸುಸ್ತಾಗೋಗ್ತೀರ ನೀವು ದುಡ್ಡು ಕಟ್ಟೋಕ್ಕೆ. ಹಂಗಾಗಿ ನಾನು ನೆಗೆಟಿವಾಗಿ ಹೇಳ್ತಿದ್ದೀನಿ ಅಂತಲ್ಲ, ನಿಮ್ಮ ಹತ್ರ ದುಡ್ಡಿದೆ, ಕಸ್ಟಮರ್ ಜಾಸ್ತಿ ಬರ್ತಿದ್ದಾರೆ ಅಂದರೆ ತೊಗೊಳ್ಳಿ, ತೊಂದರೆ ಏನಿಲ್ಲ. ಕಸ್ಟಮರ್ ಇಲ್ಲ ಅಂದರೆ ತೊಗೊಳೋದು ವೇಸ್ಟ್. ಯಾಕೆಂದ್ರೆ ಕಸ್ಟಮರು ಇಲ್ಲ, ಸುಮ್ಮನೆ ತೆಗ್ದಿಟ್ಕೊಂಡು ವೇಸ್ಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಫಸ್ಟ್ ಕಸ್ಟಮರ್ಸ್‌ನ ಇಟ್ಕೊಳ್ಳಿ. ಆಮೇಲೆ ಸ್ಟಾರ್ಟ್ ಮಾಡಿ. ಓಕೆನಾ? ಇಲ್ಲ ನಿಮ್ಮ ಹತ್ರ ಸೇವಿಂಗ್ ಅಮೌಂಟ್ ಇದೆ ಅಂದರೆ ಹಾಕಿ, ಒಂದು ಸ್ವಲ್ಪ ಹಿಂದೆ ಮುಂದೆ ಲೇಟಾಗಿ ಬರುತ್ತೆ ಅಮೌಂಟು, ತೊಗೋಬೋದು. ಇಲ್ಲ ಸಾಲ ಮಾಡಿ ತೊಗೋತೀನಿ ಅಂದರೆ ನೀವು ಆ ಸಾಲ ಕಟ್ಟೋದಕ್ಕೇನೆ ದೊಡ್ಡ ಟೈಮ್ ಆಗಿಬಿಡುತ್ತೆ. ಓಕೆನಾ? ಇವಾಗ ಅದಕ್ಕೆ ಸಾಲ ಮಾಡಿ ಕಟ್ಟಬೇಕಾಗುತ್ತೆ. ಈ ಥರ ಎಲ್ಲ ಆಗ್ಬಿಡುತ್ತೆ. ಹುಷಾರಾಗಿ ನೋಡಿಕೊಂಡು ಮಾಡಿ. ನಮ್ದು ಇವತ್ತು ಇದೆಲ್ಲ ಸ್ಟಾರ್ಟ್ ಮಾಡಿದೆ ನೋಡಿ. ಇಷ್ಟು
ಇಷ್ಟು ಕೆಲಸ ಆಯಿತು. ಈಗ ಇದು ವರ್ಕೆಲ್ಲ ಮುಗಿಸ್ಬಿಟ್ಟು ಹಂಗೆ ಸ್ಟಿಚಿಂಗ್ ಕೂತ್ಕೊಂಡು ಅದು ನೋಡ್ಕೋಬೇಕು. ಸ್ಟಿಚಿಂಗ್ ಆಲ್ರೆಡಿ ಪ್ಲೇನ್ ಬ್ಲೌಸ್ ಇದೆ ಸ್ಟಿಚಿಂಗ್ ಮಾಡೋದು. ಆಮೇಲೆ ಒಂದು ಸ್ವಲ್ಪ ಡಿಸೈನ್ ಬ್ಲೌಸು ಇದೆ, ಅದು ಕಟಿಂಗ್ ಮಾಡಬೇಕು. ಸುಮಾರು ಕೆಲಸ ಇದೆ. ಸದ್ಯಕ್ಕೆ ಇವಾಗ ಈ ಡಿಸೈನ್ ನೋಡ್ಕೊಂಡು ಕಟಿಂಗ್ ಇರೋದನ್ನ ಮುಗಿಸ್ಕೋತೀನಿ. ಆಮೇಲೆ ಬೇಕಂದರೆ ಇನ್ನು ಮಿಕ್ಕಿದ್ದನ್ನು ರೆಡಿ ಮಾಡ್ಕೊಳ್ಳೋಣ. ಕಟಿಂಗ್ ಮಾಡಬೇಕು ನೋಡಿ, ಅಲ್ಲಲ್ಲಿ ಹಿಂಗೆ ದಾರ ಚೇಂಜ್ ಮಾಡ್ತಾ ಇರಬೇಕು. ನಾನು ಹೇಳ್ದಂಗೆ ನಂಬರ್ ಚೇಂಜ್ ಮಾಡ್ತಾ ಇರಬೇಕು, ನೋಡ್ಕೋತಾ ಇರಬೇಕು. ಆಮೇಲೆ ನಾನು ಹೇಳ್ದಂಗೆ ವೀಡಿಯೋದಲ್ಲಿ ಹೇಳಿದ್ನಲ್ಲ, ಸೂಜಿ ಏನಾದ್ರು ಮುರಿದೋಯ್ತು ಅಂದರೆ ಅದು ಹಂಗೆ ರನ್ನಿಂಗ್ ಹೋಗ್ಬಿಟ್ಟು ಬಟ್ಟೆನೇ ತೂತು ಮಾಡಿಬಿಡುತ್ತೆ. ಓಕೆನಾ. ಅಕಸ್ಮಾತ್ ಯಾರಾದರೂ ಇದು ನೋಡಿ, ಇದು ಕ್ಯಾನ್ವಾಸು ನಮ್ಮ ಅಣ್ಣಂಗೆ ಫೋನ್ ಮಾಡಿದ ತಕ್ಷಣವೇ ತಗೊಬಂದ್ಬಿಟ್ಟಿದ್ದಾರೆ. ಇದು ಬಂದ್ಬಿಟ್ಟು 1 ಮೀಟ್ರ್ 2 ಮೀಟ್ರ್ ಕೊಡಲ್ಲ, ಒಂದೊಂದು ರೋಲೇ ತೊಗೋಬೇಕು. ಯಾಕೆ ನಮ್ಗೆ ಯೂಸ್ ಆಗುತ್ತಲ್ವ. ಹಂಗಾಗಿ ಅಲ್ಲಿ ಸಿಂಗಲ್ ಕೊಡಲ್ಲ, ಫುಲ್ಲು ಒಂದು ರೋಲೇ ತೊಗೋಬೇಕು. ಹಾಗಾಗಿ ಒಂದು ರೋಲು, ಆಮೇಲೆ ಸೂಜಿ ಬಂದ್ಬಿಟ್ಟು ಇದು 5 ಸೂಜಿಗೆ 75 ರೂಪಾಯಿ. 5 ಸೂಜಿ ಇರುತ್ತೆ, 75 ರೂಪಾಯಿ ಇದಕ್ಕೆ. ಆಮೇಲೆ ಇನ್ನು ಬೇರೆ ಸೂಜಿಯೆಲ್ಲ ಆಗಲ್ಲ ಇದಕ್ಕೆ. ಈ ಕಂಪ್ನಿ ಸೂಜಿ ಹಾಕಿದ್ರೇ ಸ್ವಲ್ಪ ನೀಟಾಗಿ ಬರುತ್ತೆ, ಸುಮ್ಮನೆ ಲೋಕಲ್ ಹಾಕಿದ್ರೆ ನೀಟಾಗಿ ಬರಲ್ಲ. ಅದಕ್ಕೋಸ್ಕರ ನಾನು ಕಂಪ್ನಿ ಸೂಜಿನೇ ತರಿಸ್ಕೋತೀನಿ. ಈ ಥರ ಇವತ್ತಿನ ಇದು ಮಾಡಿದೆ, ಕೆಲಸ ಎಲ್ಲ ಮುಗೀತು. ಇವಾಗ ನಾನು ಮಾಮೂಲಿ ಸ್ಟಿಚಿಂಗ್ ಕೂತ್ಕೋಬೇಕು. ವರ್ಕ್ ನಡೀತಾ ಇರುತ್ತೆ, ಅದೇ ಎದ್ದು ನೋಡ್ಕೋಬೇಕು. ಹಂಗೆ ಗಮನ ಆ ಕಡೆನೂ ಕೊಟ್ಟಿರಬೇಕು. ಒಂದೊಂದು ಸಲ ತೊಂದರೆ ಇಲ್ಲ, ಒಂದೊಂದು ಡಿಸೈನ್ ನೀಟಾಗಿ ರನ್ನಿಂಗ್ ಆಗ್ತಾ ಇರುತ್ತೆ. ನಾನು ಆ ಕಡೆ ಈ ಕಡೆ ಕೆಲಸ ಮಾಡ್ತಾ ಇರ್ತೀನಿ, ಅದ್ರ ಪಾಡ್ಗೆ ಅದು ರನ್ನಿಂಗ್ ಆಗ್ತಾ ಇರುತ್ತೆ, ಏನು ತೊಂದರೆ ಇರಲ್ಲ. ಆದರೆ ಒಂದೊಂದು ಸಲ ಅಂತೂ ದಾರ ಕಟ್ಟಾಗೋದು, ಆ ಕಡೆ ಈ ಕಡೆ ಹೆಚ್ಚು ಕಡಿಮೆ ಆಗೋದು ಅವೆಲ್ಲ ಆಗ್ಬಿಡುತ್ತೆ. ಹಾಗಾಗಿ ಹುಷಾರಾಗಿ ನೋಡ್ಕೋಬೇಕು. ಒಂದೊಂದು ಡಿಸೈನ್ ಇದ್ದಾಗ ಒಂದೊಂದು ಡಿಸೈನ್ ಇರಲ್ಲ, ಒಂದೊಂದು ಡಿಸೈನ್ ಔಟ್ಲೈನ್ ಎಲ್ಲ ಜಾಸ್ತಿ ಕುಚ್ಚೋದಿರುತ್ತೆ, ಒಂದೊಂದು ಡಿಸೈನ್ ನೀಟಾಗಿ ಬಂದ್ಬಿಡುತ್ತೆ. ಆ ಥರ ಎಲ್ಲ ಇರುತ್ತೆ. ಒಂದೊಂದು ದಾರ ಕಟ್ಟಾಗ್ತಾ ಇರುತ್ತೆ, ದಾರ ಹಾಕ್ತಾ ಇರಬೇಕು. ಹಿಂಗೆ ಸುಮಾರು ಥರ ಇರುತ್ತೆ. ಓಕೆನಾ. ಹಂಗಾಗಿ ಹೆಂಗೆ ಆದರೂ ನಾವು ಒಂದು ಕಣ್ಣಲ್ಲಿ ಇರಲೇಬೇಕು, ನೋಡ್ಕೋತಾ ಇರಬೇಕು. ದಾರ ಕಟ್ಟಾಯ್ತಾ, ನೀಟಾಗಿ ಬರ್ತಾ ಇದೆಯಾ ಇಲ್ವಾ ಅಂತ ಸ್ವಲ್ಪ ಹೊತ್ತು ನೋಡ್ಕೋತಾ ಇರಬೇಕು. ಓಕೆನಾ. ಹಾಗಾಗಿ ತುಂಬ ಚೆನ್ನಾಗಿ ಬಂದಿದೆ ಡಿಸೈನ್ ಅಂತೂ. ಸ್ವಲ್ಪ ಹಾಕಿದ್ದೀನಿ, ನೋಡೋಣ. ಫುಲ್ಲು ಡಿಸೈನ್ ಆದಮೇಲೆ ತೋರಿಸಿ ನಿಮಗೆ ಯಾವ ಥರ ಬಂದಿದೆ ಡಿಸೈನು, ಯಾವ ರೀತಿ ಇದೆ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಓಕೆನಾ. ಇವತ್ತಿನ ವಿಡಿಯೋ ಇದಾಗಿತ್ತು, ನನ್ನ ಬೆಳಗಿನ ರೊಟೀನು. ನೋಡಿ ಈ ಥರ ಬರ್ತಾ ಇದೆ. ನಾನು ಹೇಳ್ದಂಗೆ ಫುಲ್ಲು ಡಿಸೈನ್ ಬಂದಮೇಲೆ ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಬಂದಿದೆ ಅಂತ. ಓಕೆನಾ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.